ಪಿಎಸ್ಐ ಪರಶುರಾಮ್ ಸಾವು ನ್ಯಾಯಕ್ಕಾಗಿ ಆಗ್ರಹಿಸಿ ಮಡದಿ ಪ್ರತಿಭಟನೆ. ಪಿಎಸ್ಐ ಪರಶುರಾಮ್ ಸಾವಿಗೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿ ಪಿಎಸ್ಐ ಪತ್ನಿ ಶ್ವೇತಾ ಸೇರಿದಂತೆ ಕುಟುಂಬ ಸದಸ್ಯರು ಹಾಗೂ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮೃತ ಪಿಎಸ್ಐ ಪರಶುರಾಮ್ ಇವರು ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಸ್ಥಳದಲ್ಲಿ ಕರ್ತವ್ಯದಲ್ಲಿ ಇರಬೇಕೆಂದರೆ 30 ಲಕ್ಷ ರು ಹಣಕ್ಕೆ ಶಾಸಕ ಚೆನ್ನಾರೆಡ್ಡಿ ಹಾಗೂ ಇವರ ಮಗ ಪಂಪಣ್ಣಗೌಡ ಬೇಡಿಕೆ ಇಟ್ಟಿದ್ದರು. ಇದರಿಂದಾಗಿ ಪಿಎಸ್ಐ ಪರಶುರಾಮ್ ಅವರು ತೀವ್ರ ಒತ್ತಡಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ ಎಂದು ಮೃತರು ಪತ್ನಿ ಶ್ವೇತಾ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ತಕ್ಷಣವೇ ಕಾನೂನು ಕ್ರಮ ಜರುಗಿಸುವ ಮೂಲಕ ನನ್ನ ಪತಿಯ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿ ಪಿಎಸ್ಐ ಪತ್ನಿ ಶ್ವೇತಾ ನೀರನ್ನು ಸಹ ಸೇವಿಸದೆ ಪ್ರತಿಭಟನೆ ನಡೆಸುತ್ತಿದ್ದು, ಇವರ ಆರೋಗ್ಯದಲ್ಲಿ ಈಗ ಸಮಸ್ಯೆ ಉಂಟಾಗಿದೆ. ಶ್ವೇತಾಳ ಹೋರಾಟಕ್ಕೆ ಹಲವು ಸಂಘಟನೆಗಳು ಬೆಂಬಲ ನೀಡುತ್ತಿದ್ದು, ಹೋರಾಟವು ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಮೂಲಕ ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್. ಪರಶುರಾಮ್ ಸರ್ ಸಲಗ ನಾವು ಹೋರಾಟ ಮಾಡ್ತೀವಿ. ಅವ್ರು ಒಬ್ಬ ಒಳ್ಳೆ ದಕ್ಷ ಅಧಿಕಾರಿ. ಅವ್ರ ಸಲಗ ನಾವು ಹೋರಾಟ ಮಾಡ್ತೀವಿ. ಭಾಷಾಣ್ಣನ್ ಕರೀರಿ, ಭಾಷಾಣ್ಣನ್ ಕರೀರಿ. ಕೆಲಸ ಮಾಡಿದಾರೆ ಅವ್ರು. ಎಲ್ಲ ಸ್ಟಾಪ್ ಒಳಕತ್ತಾರಮ್ಮ. ನಿಮ್ ಸರ್ ಹೇಳಿ, ನೀವ್ ಹೇಳಿ ಅಣ್ಣ, ನೀವ್ ಹೇಳಿ ಅಣ್ಣ, ನೀವ್ ಹೇಳಿ. ಹೆಂಗ್ ಕೆಲ್ಸ ಮಾಡಿದ್ರು? ಅಲ್ಲಿ ಹೋಮ್ರಿ, ಹಾಸ್ಪಿಟಲ್ ಬೆಲ್ಲ ಹೋಮ್ರಿ. ಹಗಲು ರಾತ್ರಿ ತಿರುಗಿಲ್ವಾ? ಡ್ಯೂಟಿಗೋಸ್ಕರ ತಿರುಗಿದ್ರೆ ಇಲ್ವಾ? ಒಂದ್ ತಪ್ಪು ಮಾಡಿದ್ರ ಅಣ್ಣ? ಅಣ್ಣ ನೀವ್ ಹೇಳಿ, ಒಂದ್ ತಪ್ಪು ಮಾಡಿದ್ರ? ಯಾಕೆ ತೆಗೆದ್ರು? ಮತ್ತೆ ಹೈರಾಣ ಆಗ್ತಾರ ಅವ್ರು. ಯಾಕೆ ತೆಗೆದ್ರು ಅಣ್ಣ? ಕೇಳಿ ಅಣ್ಣ, ನೀವ್ ಕೇಳಿ ಅಣ್ಣ, ಯಾಕೆ ತೆಗೆದ್ರು ಕೇಳಿ. ದುಡ್ಡು ತಿಂತಾರೆ ಅಣ್ಣ ಇವರು. ನೀವ್ ನೋಡ್ತಿದ್ರಣ್ಣ, ಮರುಣ್ ಮಾಡಿ ಬರ್ತಿದ್ದ, ಪಪ್ಪ ಪಪ್ಪ ಅಂತ ಓಡಿ ಬರ್ತಿದ್ಲು. ನನ್ ಮರುಣ್ ಏನ್ ಹೇಳಿ ಈಗ? ನನ್ ಮರುಣ್ ಏನ್ ಹೇಳಿ? ಹೇಳಿ ಅಣ್ಣ ನೀವು. ಸಮಾಧಾನ ಮಾಡಿ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವಿಲ್ಲ ಅಂದ್ರೆ ನಿಮ್ ಫ್ಯಾಮಿಲಿ ಹೆಂಗ? ಅದು ಅನ್ಎಕ್ಸ್ಪೆಕ್ಟೆಡ್, ಅದನ್ನ ಯೋಚನೆ ಮಾಡಕ್ಕಾಗಲ್ಲ. ನಿಮ್ಗೆ ಸ್ಟೇಜ್ ಬಂದಿದೆ, ಅವ್ರ ಏಜ್ ನನ್ನ ಏಜ್. ಪೊಲೀಸ್ ಅಧಿಕಾರಿ ಅವರಿಗೆ ನ್ಯಾಯ ಕೊಡಲೇಬೇಕು. ಪರಶುರಾಮನವರು ಸಾವು ಸತ್ತಿದ್ದಾರೆ. ಮುಂದೆ ಮತ್ತೆ ನಮ್ಮ ದಕ್ಷ ಪೊಲೀಸ್ ಅಧಿಕಾರಿಗಳು ಸಾಯೋದಕ್ಕೋಸ್ಕರ ಹೋರಾಟ. ಪರಶುರಾಮನವರು ಸತ್ತಿದ್ದಾರೆ, ಮತ್ತೆ ಒಬ್ಬ ನಿಷ್ಠಾವಂತ ಅಧಿಕಾರಿ ಸಾಯಲ್ಲ. ನಂಬಿಕೆ ರಾತ್ರಿ ನಂಬಿಸಿ ತೋಕ ಮಾಡಿದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ನಂಬಿಸಿ ತೋಕ ಮಾಡಿದಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಅಧಿಕಾರ, ಶಾಸಕರಿಗೆ ಖಾಸಗಿ ಆಸ್ಪತ್ರೆಗೂ ಜೀವ ಇರಬಹುದು ಅಂತ ಹೇಳಿ ವೈದ್ಯರು ತೋರಿಸಿದಾಗ ಆ ಖಾಸಗಿ ಆಸ್ಪತ್ರೆ ವೈದ್ಯರು ನಮ್ಮ ಆಗ್ರಿ ಸರ್, ಆ ತುನ್ನೂರು ಚೆನ್ನಾರೆಡ್ಡಿ ಮತ್ತು ಅವ್ರ ಮಗ ಸಂದೀಪ್ ಪಾಟೀಲ್ ಮೇಲೆ ಇಬ್ಬರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು. ನಿನ್ನೆ 7 ಗಂಟೆಲಿಂದ ಈಗ ಇಷ್ಟೊತ್ತಾದ್ರೂ 15-16 ಗಂಟೆ ಆದ್ರೂ FIR ಮಾಡ್ತೀವಿ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ಹೇಳಿ ಹೇಳಿದಂತ ಪೊಲೀಸ್ ಇಲಾಖೆಯವರು 16 ಗಂಟೆ ಆದ್ರೂ ಇನ್ನೂ FIR ಮಾಡಿಲ್ಲ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದ್ದಾರೆ ಯಾದಗಿರಿ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು. ತೀವ್ರಗತಿಯಲ್ಲಿ FIR ಆಗಬೇಕು ಮತ್ತು ಅರೆಸ್ಟ್ ಆಗಬೇಕಂತ ನಮ್ಮ ಒತ್ತಾಯ. ಒಟ್ಟಾರೆಯಾಗಿ ದಕ್ಷ ಅಧಿಕಾರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಲೇಬೇಕು, ಇಲ್ಲಾಂದ್ರೆ ಇನ್ನೂ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ.
ಬೇರೆ ಕಡೆ ವರ್ಗಾವಣೆ ಮಾಡಿಕೊಂಡು ಅಂತೇಳಿ ಮುಗ್ಧ PSI ಯುವಕ PSI ಪರಶುರಾಮ್ ಅವರು ಹೇಳಿದಾಗ ಆ ಜಾಗಕ್ಕೆ ಮತ್ತೊಬ್ಬರು ನೇಮಿಸಿದ ಜನರೆಡ್ಡಿ ಅವರು, ಕುನ್ನೂರು ಜನರೆಡ್ಡಿ ಅವರು ದುಡ್ಡು. ಈ ಪರಶುರಾಮ್ ಅವರು ಆಘಾತಕ್ಕೊಳಗಾಗಿ ಏನಪ್ಪ ನನ್ನ ಜಾಗಕ್ಕೆ ಇನ್ನೊಂದು 4 ತಿಂಗಳ ಸಮಯ ಅದ, ಆಲ್ರೆಡಿ ಮೊದಲೇ ನಾನು ದುಡ್ಡು ಕೊಟ್ಟು ಬಂದಿನಿ, ಕುನ್ನೂರು ಅವರಿಗೆ ಪುನಃ 40 ಲಕ್ಷ ಕೊಡ್ಬೇಕಾದ್ರೆ ಹೆಂಗಂತೇಳಿ ನೊಂದುಕೊಂಡು ಸುಮಾರು 4-5 ದಿನದ ಆಘಾತಕ್ಕೆ ಈಡಾಗಿಸಿ ಊಟ ಅನ್ನ ನೀರು ಬಿಟ್ಟಿಗೆಸಿ ತನ್ನ ಟೆನ್ಷನ್ ಅಲ್ಲೇ ತಿರುಗಾಡುವ ಸಮಯದಲ್ಲಿ ಇವತ್ತು ನಿನ್ನೆ ಮಧ್ಯಾಹ್ನ ನೊಂದುಕೊಂಡುಗೆಸಿ ಹಾರ್ಟ್ ಆಗಿ ಮೃತಪಟ್ಟಾಗ ಕುಟುಂಬದ ಸದಸ್ಯರವರು ಖಾಸಗಿ ಆಸ್ಪತ್ರೆಗೆ ಹೋಗಿ ಜೀವ ಇರೋ ಎಲ್ಲ